ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ತಂಗಿ ಮಕ್ಕಳದು ಬರ್ತ್ಡೇ ಇತ್ತು. ಹಾಗಾಗಿ ಅವ್ರಿಗೆ ವಿಶ್ ಮಾಡ್ತಾ ಇವತ್ತಿನ ದಿನನ ಶುರು ಮಾಡಿದ್ವಿ. ಧನು ತುಷಿದು ಇಬ್ಬರದು ಬರ್ತ್ಡೇ ಇತ್ತು. ಹಾಗಾಗಿ ಇಬ್ರಿಗೂ ಫೋನ್ ಮಾಡಿ ವಿಶ್ ಮಾಡಿದ್ದೀವಿ. ವಿಶ್ ಮಾಡಾದ್ಮೇಲೆ ಮಾಮೂಲಿ ಗೊತ್ತಲ್ಲ, ನೀರು ಕುಡ್ಕೊಂಡು ಟೀ ಕುಡ್ಕೊಂಡು ಪಾರ್ಕಿಗೆ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಈಗ ಹೋಗಿ ರೆಡಿ ಆಗಿಬಿಟ್ಟು ನನ್ನ ಮಗಳನ್ನೂ ರೆಡಿ ಮಾಡಿ ಡ್ಯೂಟಿಗೆ ಹೊರಡಬೇಕು. ಸೊ ಫ್ರೆಂಡ್ಸ್, ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಯಿತು. ನನ್ನ ಮಗಳು ಸ್ಕೂಲ್ಗೆ ಹೋಗೋಕೆ ರೆಡಿ ಆಗುತ್ತಾಳೆ. ಓ, ಈಗ ಬರೀತಿದ್ವಿ ಹೋಮ್ವರ್ಕು. ರೆಡಿ ಆಗಿಬಿಟ್ಟು ಈಗ ಸಂಜೆ ಬರೀ ಅಂದರೆ ಈಗ ಬರೀತಾಳೆ. 4 1 4 5 1 5. ಸರಿ ಆಯಿತು, ಬರ್ಕೋ ಬೇಗ ಪಟ್ಪಟ್ ಅಂತ. ತಿಂಡಿ ಏನು ನೋಡ್ತೀನಿ. ಇವತ್ತು ತಿಂಡಿ ಬಂದುಬಿಟ್ಟು ಕಾಂಕ್ರೀಟ್. ಎಲ್ಲರಿಗೂ ಇಷ್ಟ ಅಲ್ವಾ ಕಾಂಕ್ರೀಟ್? ಓ ಮೈ ಗಾಡ್. ಸರಿ, ಇನ್ನೇನು ಮಾಡಿದ್ದು ಇದನ್ನೇ ತಿನ್ನಬೇಕು. ತಿಂದ್ಬಿಟ್ಟು ಡ್ಯೂಟಿಗೆ ಹೊರಡ್ತೀನಿ. ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಈಗ ಡ್ಯೂಟಿಗೆ ಹೊರಟಿದ್ದೀನಿ. ಅಲ್ಲೇನಾದ್ರು ಟೈಮ್ ಸಿಕ್ಕಿದ್ರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದು ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಖಾರ ಬೂಂದಿ ತಿಂತಾಯಿದ್ವಿ. ಡ್ಯೂಟಿ ಎಲ್ಲ ಮುಗಿಸ್ಕೊಬಂದು ನನ್ನ ಮಗಳೂ ಬಂದು ಮೈಸೂರಿಗೆ ಹೊರಡಬೇಕು. ರೆಡಿ ಆದ ಚಿನ್ನ ನಿಂದು? ಈಗ ನಮ್ಮ ಫ್ರೆಂಡು ಸ್ಕೂಲ್ ಮೇಟ್ ಫೋನ್ ಮಾಡಿದ್ರು, ಲೀಲಾವತಿ ಅಂತ. ತುಂಬ ವೀಲಾಗ್ಗೆ ತುಂಬ ಸಜೆಷನ್ಸ್ ಕೊಟ್ಟಿದ್ದಾರೆ. ಧನ್ಯವಾದಗಳು ಲೀಲಾವತಿ ಅವರೇ. ಬಿಡು, ರೆಡಿ ಆದ ಅಕ್ಕಮ್ಮ? ರೆಡಿ ಆದ್ಲಾ? ನಾನು ಇಂತ ಈಗ ಕಸ ಗೀಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಈಗ ಹೊರಡಬೇಕು. ಬೇಗ ರೆಡಿ ಆಗವ, ನೀರಿನ ಬಾಟ್ಲು ಎತ್ಕೊಂಡು ಬೇಗ ಬೇಗ ಪಟ್ಪಟ್ ಅಂತ. ಎಷ್ಟೊತ್ತಾಯಿತು? 4 ಗಂಟೆಗೆ ಹೊರಡಬೇಕಾಗಿತ್ತು, 5 ಗಂಟೆ ಆಯಿತು. ಏನದು? ಏನು ಮಾಡಿದೆ? ಸರಿ, ಎತ್ಕೊಂಡು ಆಯ್ತು. ನೀರು ಯಾಕೆ ಹಾಕೊಂಡವ? ಓಡ. ಸರಿ ಆಯ್ತು, ಜರ್ಕಿನ್ ಹಾಕು ಪಟ್ಪಟ್ ಅಂತ. ಹೊರಟಿದ್ದೀವಿ. ಇಲ್ಲಿಟ್ಕೊ, ಹಿಂಗೆ ಹಿಂಗಿಟ್ಕೊ, ಇಲ್ಲಿಟ್ಕೊ, ಇಲ್ಲ ಆರಾಮಾಗಿ ಇಟ್ಕೊ. ಹಿಂಗಿಡು, ಹಿಂಗಿಡ್ಕೊ. ಹಾಯ್ ಗೈಸ್ ಏನೋ ಫಸ್ಟು ಹೇಳು. ನೀನು ಹೇಳು, ನೀನೇ ಹೇಳ್ಬೇಕು. ಲತಾಕ ಇವಳೆಲ್ಲ ಚೆನ್ನಾಗಿರ್ತದೆ ತಾನೆ? ಕರ್ನಾಟಕ ಮನೇಲಿ ಕೂತ್ಕೊ ತೋರಿಸಿಲ್ವ ಚೆನ್ನಾಗೈತೆ ಅಂತ ಹೇಳು. ಈ ಕೈ ಎತ್ತು, ಹಿಂಗಿಡ್ಕೊ. ಹೇಳು ಹಾಯ್ ಗೈಸ್ ಹೇಳು. ಬಾಯ್ ಹಾಯ್ ಗೈಸ್ ಹೇಳು. ಹಾಯ್ ಗೈಸ್ ಹೇಳು. ಎಲ್ಲ ಇಟ್ಕೋತಾಳೆ. ಈಗ ಹೇಳು ಹಾಯ್ ಗೈಸ್. ಇಟ್ಕೋ. ವೆಲ್ಕಮ್ ಬ್ಯಾಕ್ ಅನ್ನು. ಫೈನಲಿ ಕೊಟ್ವಿ. ಹೇಳು. ಫೈನಲಿ ಮೈಸೂರು ಕೊಟ್ಟು ಹೇಳು. ಫೈನಲಿ ಈಗ ಮೈಸೂರಿಗೆ ಹೊರಟ್ವಿ. ಫೈನಲಿ ಇವಾಗ ಮೈಸೂರಿಗೆ ಹೊರಟ್ವಿ. ಅಲ್ಲೋದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಬಾಯ್ ಬಾಯ್. ಅಲ್ಲಿವರೆಗೂ ಬಾಯ್. ಮೈಸೂರು ಎಂಟ್ರೆನ್ಸ್ ಬಂದ್ವಿ. ಬಂದ ತಕ್ಷಣ ನನ್ನ ಮಗಳು ನಾನೇನಾದ್ರು ಗಿಫ್ಟ್ ನಾನೇ ಕೊಡಬೇಕು ಅಂತ ಕೇಳಿದ್ಲು. ಹಾಗಾಗಿ ಏನು ಕೊಡ್ತೀವ ಅಂತ ಕೇಳಿದ್ವಿ. ಅವಾಗ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಒಂದು ಬೇಕ್ರಿಗೆ ಹೋದ್ವಿ. ಅಲ್ಲಿ ಬೇಕ್ರಿಲಿ ಒಂದು ಕಿಟ್ ಕ್ಯಾಟ್ ಚಾಕ್ಲೇಟ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಲು. ಇಬ್ರಿಗೂ ಒಂದೊಂದು ಚಾಕ್ಲೇಟ್ ತಗೊಂಡಾದ್ಮೇಲೆ ಅಲ್ಲೊಂದು ನಾಯಿ ಇತ್ತು. ಆ ನಾಯಿ ಬಂದು ನಮ್ಮ ತೊಡೆನೇ ಕೆರಿತಾ ಇತ್ತು. ನಾನು ಏನಕ್ಕಪ್ಪ ಅಂತ ನೋಡಿದ್ರೆ ಹಿಂಗೆ ಬಂದು ಮೇಲೆ ನೋಡ್ತಾಯಿತ್ತು. ಹಾಗಾಗಿ ಪಾಪ ಹೊಟ್ಟೆ ಹಸ್ತಿರ್ಬೇಕು ಅಂದ್ಬಿಟ್ಟು ಅದಕ್ಕೊಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡು ಹಾಕ್ಬಿಟ್ಟು ಬಂದ್ವಿ. ನೋಡಿ, ಇವರೇ ನಮ್ಮ ತಂಗಿ. ಅವ್ರು ನಮ್ಮದನು. ನಾನು ವೀಲಾಗ್ ಮಾಡೋಕ್ಕೆ ಅಂತ ಬಂದರೆ ಇವ್ರು ಆಲ್ರೆಡಿ ಮಾಡ್ತಾ ನಿಂತವ್ರೆ. ಇವರೇ ಧನು, ಬರ್ತಡೇ ಗರ್ಲ್. ಇದು ಅಯ್ಯಪ್ಪ ಹಿಡ್ಕೊಂಚ. ಅಯ್ಯೋ, ಕಿತ್ತೆ ಹೋಯ್ತು. ಇರು ಚಿನ್ನ, ಹೃದಯ. ಹಾಂ, ಈಗ ಕೊಡು.
ನನ್ನ ಮಗಳು ಅಲ್ಲಿ ಬರ್ತಡೇ ಗಿಫ್ಟ್ ಕೊಡ್ಬೇಕು ಅಂದ್ಬಿಟ್ಟು ಅಲ್ಲಿಂದ ತಗೊಬಂದವಳೆ. ಹಾಂ ಬನ್ನಿ, ಕಮ್ ಏನಾಗಲ್ಲ ಬಾ. ಏನು ಡೈಲಾಗು ಹೇಳ್ದ? ಇವರೇ ನಮ್ಮ ಭಾವ. ಯಾಕೆಲ್ಲ ಹೋಯ್ತಿದ್ದೀರಾ? ಹಾಂ ಓಕೆ ತುಷಿ ಹಾಕೊಂಡು ಕೊಡಲ್ವಾ? ಕೊಟ್ಬಿಟ್ಟು ಹೋಗಪ್ಪ. ನೋಡಿ ಓ ಅದಕ್ಕೆ ಎಲ್ಲಿ ಬರ್ತಾಯಿದೆ ಅಂತಿದ್ದು. ನೋಡಿ ಇವಳು ಗಿಫ್ಟ್ ಕೊಡಬೇಕು, ಅಕ್ಕಂಗೆ ನಾನೇ ಕೊಡಬೇಕು ಅಂದ್ಲಲ್ಲ, ಅದಕ್ಕೆ ಆಯಿತು ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು. ಸರಿ ಫಾಸ್ಟ್ ಗೋ. ನಾನು ಇದೇನಪ್ಪ ಹಿಂಗೆ ಸ್ಟಡಿಯಾಗಿ ಆ ಥರಗಳೆಲ್ಲ ಇಟ್ಕೊಂಡು ನಿಂತವ್ರಲ್ಲ ಅಂತ ನೋಡ್ಬಿಟ್ಟು ಸಾಕು. ನಡಿ ಕೊಡ್ತೀನಿ, ನಡಿ ತಗೋ. ಹಾಯ್, ಲೈಟ್ ಆನ್ ಮಾಡಿ. ಇವರೇ ತುಷಿ ಅಕ್ಕ, ನಮ್ಮ ತುಷಿ ಅಕ್ಕ, ಬರ್ತ್ಡೇ ಗರ್ಲ್, 2ನೇ ಬರ್ತ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಅನ್ಬೇಕು, ಸುಮ್ಮನೆ ಕೊಟ್ಬಿಟ್ರ? ಆಯ್ತಾ? ಅಲ್ಲಿಂದ ಗಿಫ್ಟ್ ಕೊಡ್ಬೇಕು ಅಂದ್ಬಿಟ್ಟು ಹೇಳ್ಕೊಬಂದು ಮಧ್ಯಾಹ್ನ ಚಾಕ್ಲೇಟ್ ತಗೊಳ್ಳೋವರೆಗೂ ಬಿಟ್ಟಿಲ್ಲ. ಆಯೇನು ಹಿಂಗೆ ಅಂದ್ಬಿಟ್ರೆ? ಹಾಂ, ಈಗ ಬಂದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಏನೋ ಸರ್ಪ್ರೈಸ್ ಕೊಡ್ತಾ ಇದ್ರಿ ಅಂತ. ಅಯ್ಯ ಅಷ್ಟೇ. ನೋಡಿ ಈ ಥರ ಮಾಡಿದ್ರೆ. ಈಗ ನಮ್ಮ ತಂಗಿಯವರು ಮೆಂತ್ಯದ ಹಿಟ್ಟು ಮಾಡ್ತಾ ಇದ್ದಾರೆ. ಅವರು ಹೇಗೆ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಏನು ಮಾಡ್ತಾ ಇದ್ದೀವ? ನಾನು ಇವಾಗ ನನ್ನ ಮಗಳಿಗೆ ಮೆಂತ್ಯದ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕಿ ಕರ್ಗಿಸ್ತಾ ಇದ್ದೀನಿ ಇವಾಗ. ಓಕೆ, ಇದು ಕರ್ಗಿದ್ಮೇಲೆ ಮುಂಚೆನೇ ನಾವು ಮೆಂತ್ಯದ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಿ. ಪೌಡ್ರ್ ಮಾಡಿಸಿ ಇಟ್ಟಿರ್ತೀರ, ರಾಗಿ ಇಡ್ತಾರ. ಹೌದು. ಅದಕ್ಕೆ ಮೆಂತ್ಯದ ಹಿಟ್ಟಿಗೆ ಅದಕ್ಕೆ ಏನೇನು ಹಾಕ್ಬೇಕು ಪೌಡ್ರ್ ಮಾಡ್ಸೋಕ್ಕೆ? ಮೆಂತ್ಯ, ಗೋಧಿ, ಅಕ್ಕಿ, ಮತ್ತೆ ನಾವು ಸ್ವಲ್ಪ ಇದು ಗೋಡಂಬಿ ಮತ್ತೆ ಬಾದಾಮಿ ಅದನ್ನು ಸ್ವಲ್ಪ ಹಾಕಿದ್ದೀವಿ. ಏಲಕ್ಕಿ ಇಷ್ಟು ಹಾಕಿ ಒಣಗಿಸ್ಬಿಟ್ಟು ಅದನ್ನು ಒಣಗಿಸಿ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಮಿಲ್ ಮಾಡಿಸ್ಕೊಳ್ಳೋದು. ಮಿಲ್ ಮಾಡಿಸಾದ್ಮೇಲೆ ಡೈರೆಕ್ಟಾಗಿ ಈ ಥರ ಬೆಲ್ಲ ಚೆನ್ನಾಗಿ ಕರ್ಗದ್ಮೇಲೆ ಮಾಮೂಲಿ ಮುದ್ದೆ ಥರ ಮಾಡ್ಕೊಬಿಡೋದು, ಹಾಕಿ ಮಾಡ್ಕೊಳ್ಳೋದು. ಓಕೆ, ಹಾಗಾದ್ರೆ ಇದೆಲ್ಲ ಕರಗದ್ಮೇಲೆ ಕರಿ. ಇನ್ನೂ ಕುದೀತಾ ಇದೆಯಾ? ಇದೇವಾಗಲೇ ತಗೊಂಡ್ರೆ ಚೇಂಜ್ ಮಾಡ್ಬಿಟ್ಟಿದ್ರಾ? ಚೇಂಜ್ ಮಾಡಿದೆ, ಸ್ವಲ್ಪ ಹಾಳಾಗಿತ್ತು. ಏನಾಗಿತ್ತು? ಒಳಗಡೆ ಕಟ್ ಮಾಡೋದು. ಈಗ ನೋಡಿ ಬೆಲ್ಲ ಕರಗಿ ನೀರೆಲ್ಲ ಕುದೀತಾ ಇದೆ. ಹಿಂಗೆ ಕುದಿವಾಗ ನಾವು ಹಿಟ್ಟು ಹಾಕೋಬೇಕು. ಸೇಮ್ ಲೈಕ್ ಮುದ್ದೆ, ಆದ್ರೆ ಬೆಲ್ಲ ಹಾಕ್ಬೇಕು. ನಮ್ದು ಸ್ವಲ್ಪ ಅದ್ರ ಅಳತೆಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಿಟ್ಟು ಹಾಕೊಂಡು ತಿರುಗಿಸ್ಕೋಬೇಕು. ಓಕೆ, ತಿರುಗಿಸಿದ್ರೆ ಗಂಟೆ ಆಗ್ಬಿಡುತ್ತೆ. ಇಲ್ಲಾಂದ್ರೆ ನಗ್ತಾ ಇದೆಯಾ? ವಿಡಿಯೋ ಮಾಡೋರ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಗಂಟಾಗುತ್ತೆ ಅಂತ ನೀನೇ ಹೇಳ್ತಿದ್ಯಲ್ಲ. ಅಂದ್ರೆ ನಮಗೆ ಗೊತ್ತಿತ್ತ, ಅಡುಗೆ ಮಾಡೋದು ಗೊತ್ತಲ್ಲ, ಅದಕ್ಕೆ ಹಂಗಾಗಿ ಹೇಳ್ತಾ ಇದ್ದೆ. ನಿಮ್ನ ಬಿಟ್ಬಿಡ್ತಾ ಇದ್ನಲ್ಲ, ಡೈಲಿ ನಾನು ಮಾಡ್ತಾ ಇದ್ದೆ. ಇವತ್ತೊಂದಿನ ಮಾಮ ಮಾಡೋ ಮುದ್ದೆ ಮಾಡಕ್ ಬರಲ್ಲ, ಬಟ್ ಅದ್ರ ಬಗ್ಗೆ ಗೊತ್ತು ಅಷ್ಟೇ. ಬಗ್ಗೆ ಗೊತ್ತಿದೆ ಅಂದ್ರೆ ಎಲ್ಲ ಗೊತ್ತಿದೆ ಅಂತ ಅರ್ಥ. ನಿಮ್ ಕೈಲೇ ಮಾಡಿಸ್ತಾ ಇದ್ವಾ ಸ್ಪೆಷಲ್ ಆಗಿ? ಬರ್ತ್ಡೇ ಪ್ರಯುಕ್ತ ಮಾಮ ಮಾಡ್ಕೊಟ್ಟಿರೋ ಮುದ್ದೆ ತಿಂತಾ ಇದ್ರ? ಹೌದು, ಗಂಟಾಗಿರೋ ತಿಂತಿದ್ದ ಚಿನ್ನ? ತಿನ್ಲೇಬೇಕು, ಇನ್ನೇನ್ ಮಾಡ್ಬೇಕು ಹೇಳು ಇನ್ನೊಂದ್ಸಲ. ತಿನ್ಲೇಬೇಕು, ಇನ್ನೇನ್ ಮಾಡ್ಬೇಕು. ಫಾ ಅಂತ ಕೊಡ್ತೀನಿ. ಹೆಂಗ ಫಾ ಅಂತ ಕೊಡ್ತೀನಿ ಹಿಂಗೆ.
ರೆಡಿ ಆಯ್ತು ಈಗ ಮೆಂತ್ಯದ ಮುದ್ದೆ ಬಿಸಿ ಬಿಸಿ ಗಂಟ ಇಳ್ತಾ ಇರೋ ಥರ ಈ ಥರ ನಾದ್ಕೋಬೇಕು. ಬಿಸಿ ಬಿಸಿ ಘಮ ಘಮ ತಟ್ಟೆಗೆ ಹಾಕ ತಿಂತಾ ಇರೋದು. ಏನು ಮಾಡ್ಬೇಕೀಗ? ಸ್ವಲ್ಪ ಅದು ಬೇಯಬೇಕು. ಅದೇ ಮೀಡಿಯಮ್ ಫ್ಲೇಮಲ್ಲಿ ಬಟ್ಟೆ ಸುಟ್ಟೋಯ್ತದೆ. ಕೇರ್ಫುಲ್ ಆಗಿರ್ಬೇಕು, ಸೇಫ್ಟಿ ಇಸ್ ಇಂಪಾರ್ಟೆಂಟ್. ವ್ಲಾಗ್ ಮಾಡೋರು ಇಷ್ಟೊಂದು ಇದು ಮಾಡಿದ್ರೆ ನಿಮ್ ಕೈಲೇ ಮಾಡಿಸ್ಬಿಡ್ತೀವಿ ನಾವು ಇವಾಗ. ಸೇಫ್ಟಿನೂ ಮಾಡ್ಬೇಕು, ನೋಡ್ಬೇಕು. ಅದ್ರ ಜೊತೆಗೆ ನಾವು ಬರೀ ವಿಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋದಿಲ್ಲ. ಒಂದು 2 ನಿಮಿಷ ನಾನು ವಿಡಿಯೋ ಮಾಡ್ತೀನಿ, ನೀವು ಬನ್ನಿ. ನಮ್ಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ. ಬೇಕಾದ್ರೆ ರೈಸ್ ಬೇಕಾದ್ರೆ ಮಾಡ್ಕೊಡ್ತೀನಿ. ನೋಡಿ ಮೆಂತ್ಯದಿಟ್ಟು ರೆಡಿ ಆಗಿದೆ. ರೆಡಿ ಆಯ್ತಲ್ವಾ? ಇನ್ನು ಮುದ್ದೆ ಕಟ್ಬಿಡೋದು. ನಾವು ಮೆಂತ್ಯದಿಟ್ಟು ಮಾಡ್ತಾ ಇದ್ದೋ ಅಷ್ಟರೊಳಗೆ ಕೇಕ್ ತಗೊಬಂದ್ರು. ವಾವ್ ರೆಡಿ ಆಯ್ತಾ? ಬನ್ನಿ, ನಿಮಗೋಸ್ಕರ ಮೆಂತ್ಯದಿಟ್ಟು ಮಾಡ್ತಾ ಇದ್ದಾರೆ. ಬೇಡ ಅಂತ ಹೇಳಲ್ಲ. ಬನ್ನಿ ಮುದ್ದೆ ಕಟ್ಟೋದು ನೋಡೋಣ. ಸೇಮ್ ಹೋಟ್ಲಲ್ಲಿ ಕಟ್ಟೋ ಥರ ಕಟ್ತಾ ಇದೆ. ಹಳೆ ಕಾಲದಲ್ಲಿ ತಟ್ಟೆ ಇಟ್ಕೊಂಡು ಟಪ 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 ಅಂತ ಮಾಡೋರು. ಹಂಗೂ ಮಾಡ್ಬೋದು. ಈಗ ಸ್ಟೈಲ್ ಆಗಿಬಿಟ್ಟಿದೆ. ಸ್ಟೈಲ್ ಈಗ ನೀವು ಆಸೆ ಪಡ್ತಾ ಇದ್ದೀರಾ ಅಂತ ನಾನು ಅಲ್ಲ ಹೇಳಿದ್ದು. ಹಂಗೆ ಅವಾಗ ಹಂಗೆ ಮಾಡ್ತಾಯಿದ್ರು ಅಂತ. ಈಗ ಹೋಟೆಲ್ ಸ್ಟೈಲ್ ಆಗಿಬಿಟ್ಟಿದೆ ಈಗ. ಅಪ್ಪ ಮಾಡರ್ನ್ ಸ್ಟೈಲ್. ಸಖತ್ತಾಗಿರ್ತದೆ. ಬಾ ಮಾಡೋ ರೆಡಿಯಾಗೈತೆ, ತೋರಿಸ್ತೀನಿ ಏನು ಅಂತ. ನೀ ತಿನ್ನಲ್ವೇನೆ? ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ತೀನಿ. ಚಿಕ್ಕ ಸಾಕು. ಇದೆ ತುಪ್ಪ ಹಾಕೋಬೇಕು. ಮದ್ದಕ್ಕೆ ತುಪ್ಪ ಹಾಕೊಂಡು ತಿನ್ನಬೇಕು. ನೋಡಿ ಮೆಂತ್ಯದಿಟ್ಟು ರೆಡಿ ಆಯಿತು. ಈಗ ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡು ಸಾಕು ಇದೆ. ಬನ್ನಿ ಬರ, ತಿನ್ನಿಸ್ತೀನಿ. ತಿನ್ನಿಸಿದ ತಕ್ಷಣ ಹೆಂಗಿದೆ ಟೇಸ್ಟು ಅಂತ ಹೇಳ್ಬೇಕು. ಬರ ಕರ್ಗೆ. ಹಿಂಗೆ ಹಾಕ್ಬಿಟ್ಟು ಬಿಸಿ ನೋಡ್ಕೊತೀನಿ. ಹಂಗೆಲ್ಲ ಮಾಡ್ಬೋದು. ಹೆಂಗಿದೆ? ಚೀಚಿ ಅಲ್ಲ, ಸೂಪರು. ಅಗಿಬಾರ್ದು, ಹಂಗೆ ನುಂಗು. ಇಲ್ಲಿ ತೋರಿಸ್ತೀನಿ. ಸೂಪರಾಗಿ ಆಗಿದೆ. ತಿನ್ಬೇಕು, ಶಕ್ತಿ ಬರ್ತಾ ಹೋಗಿಬಾರ್ದು. ನೋಡೋಣ, ಇವಾಗ ನಾನು ಮಾಡಿರೋ ಮೆಂತ್ಯ ಮುದ್ದೆನ ತಿಂತಾ ಇದ್ದಾರೆ. ಹೆಂಗಾಗಿದೆ ಅಂತ ಕೇಳೋಣ. ಹೇಳಿ ಸರ್. ಸೂಪರಾಗಿ ಆಗಿದೆ. ಚೆನ್ನಾಗಿದೆ. ತಿನ್ನಿ, ತಿನ್ಬಿಟ್ಟು ತುಂಬ ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಮನ್ಸೋಸೆ ಹೇಳ್ತಾಳೆ ಹೆಂಗಾಗಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನಾಳೆ ಭೇಟಿ ಆಗೋಣ. ಬಾಯ್.